ನಮ್ಮ ಮನೆಯಲ್ಲಿ ಹತ್ರ ಗುಡ್ಡೆ ಕುಸಿತ ಆಗಿದೆ. ಕಳೆದ ವರ್ಷ ಇದೇ ಆಗಸ್ಟ್ನಲ್ಲಿ ಗುಡ್ಡೆ ಕುಸಿತ ಆಗಿತ್ತು. ತಹಸೀಲ್ದಾರ್ ಅವರು, ನಮ್ಮ ಹೊನ್ನಾವರ ತಹಸೀಲ್ದಾರ್ ಅವರು ಬಂದು ಫೋಟೋವನ್ನು ತೆಗೆಸ್ಕೊಂಡು ಪಂಚನಾಮೆಯನ್ನು ಮಾಡ್ಕೊಂಡು ಹೋಗಿದ್ದರು. ಆದರೆ ನಾನು ಸರ್ವಿಸಲ್ಲಿದ್ದೆ, ಆರ್ಮಿ ಸರ್ವಿಸಲ್ಲಿದ್ದೀನಿ, ರಾಜಸ್ಥಾನದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಆವಾಗ ತಹಸೀಲ್ದಾರ್ ಅವರು ಬಂದಿದ್ದರು. ಖುದ್ದು ನಾನೇ ಅಲ್ಲಿಂದ ರಾಜಸ್ಥಾನದಿಂದ 2 ಬಾರಿ ಕಾಲ್ ಮಾಡಿದ್ದೆ, ಸರ್ ಏನಾಯಿತು ಅದಂತ. ನಾನು ಇಂಜಿನಿಯರನ್ನು ಕಳಿಸ್ತೀನಿ, ಅದನ್ನು ಪಂಚಮಿ ಮಾಡಿಸ್ತೀನಿ, ಒಂದೇ ಸಾರಿ ಹಾಕ್ಲಿಕ್ಕೆ ಆಗಲ್ಲ ಕೆಲಸನ, ಸ್ವಲ್ಪವಾಗಿ ಕ್ರಮೇಣ ಹಾಕ್ಕೊಡ್ತೀನಿ ಅಂತ ಹೇಳಿದರು. ಆದರೆ ಖುದ್ದಾಗಿ 2-5 ಸಲ ಫೋನ್ ಮಾಡಿದೆ ನಾನು. ಆ ನಂತರ ಅವರು ಯಾವುದೇ ಇಂಜಿನಿಯರು ಬಂದಿಲ್ಲ, ಯಾರೂ ಬಂದಿಲ್ಲ. ಆ ನಂತರ ಮತ್ತೆ 2 ಫೋನ್ ನಂತರ ನಾನು ಮತ್ತೆ ತಹಸೀಲ್ದಾರ್ ಅವರಿಗೆ ಮತ್ತೆ ಫೋನ್ ಮಾಡಿ ಹೇಳಿಲ್ಲ. ಈಗ ಮತ್ತೆ ಇದ್ದೊಂದು 2 ದೊಡ್ಡ ಕಲ್ಲು ಬಂಡೆ ಬಿದ್ದಿದೆ. ಏನೋ ದೊಡ್ಡ ಅನಾಹುತ ಆಗೋದು ಒಂದು ಕೂದಲೆಲೆ ಅಂತರದಲ್ಲಿ ತಪ್ಪಿದೆ ಅಂತ ಹೇಳಿದ್ರು ತಪ್ಪಿಲ್ಲ. ಇದು ಯಾವುದೇ ಅಧಿಕಾರಿಗಳಿಗೆ ನಾವು ಯಾವುದೇ ಥರದ ಇನ್ಫಾರ್ಮ್ ಮಾಡಿದ್ರು ಅದನ್ನು ಬರ್ತಾರೆ ಫೋಟೋ ಹೊಡೆಗೆ ಸೀಮಿತವಾಗಿ. ನನಗನ್ನಿಸ್ತಾ ಇದೆ, ಒಂದು ಯೋಜನೆಗೆ ಹೇಳ್ತಾ ಇದ್ದೀನಿ, ಬರ್ತಾ ಇರೋ ಅಧಿಕಾರಿಗಳೆಲ್ಲರೂ ಫೋಟೋಕ್ಕೆ ಸೀಮಿತ, ಫೋಟೋವನ್ನು ಹೊಡ್ಕೊಳ್ತಾರೆ, ಹೋಗ್ತಾ ಇದ್ದಾರೆ. ಮತ್ತು ಅದ್ರ ಮುಂದೆ ಯಾವುದೇ ಥರದ ಕೆಲಸ ಆಗಲಿ ಏನೇ ಮಾಡ್ತಿಲ್ಲ. ಇದ್ರ ಹತ್ರ ನಾನೊಂದು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಮೇಲ್ಗಡೆ ಒಂದು ಸ್ಕೂಲ್ ಉಂಟು, ಪ್ರೈಮರಿ ಸ್ಕೂಲು, 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ ಸ್ಕೂಲ್ ಉಂಟು, ಮತ್ತು ಸ್ಕೂಲ್ ಹಿಂದ್ಗಡೆ ಅಂಗನವಾಡಿ ಉಂಟು. ಈಗ 3 ಬಂಡೆ ಬಿದ್ದಿದೆ ದೊಡ್ಡದು. ಹೋದ ವರ್ಷ ಕಳೆದೇನೋ ಒಂದು ಕಲ್ಲು ಬಂಡೆ ಬಿದ್ದಿದೆ. ಆದರೆ ಯಾವುದೇ ಸ್ಕೂಲ್ ಕೆಳಗಡೆ ಬರುತ್ತಂತ ಸ್ಕೂಲ್ STMC ಅವ್ರ ವತಿಯಿಂದ ಅಲ್ಲಿ, ಸ್ಕೂಲ್ ಹೆಡ್ ಮಾಸ್ಟರ್ ವತಿಯಿಂದ ಅಲ್ಲಿ ಯಾರು ಒಂದು ಅಧಿಕಾರಿಗಳಿಗೆ ಪ್ರೆಷರನ್ನು ಹಾಕ್ತಾ ಇಲ್ಲ. ಈ ರೀತಿ ಸ್ಕೂಲ್ ಕೆಳಗಡೆ ಹೋಗ್ತಾ ಇದೆ. ಸ್ಕೂಲ್ ಕಂಪೌಂಡಿಗೆ ಕೆಳಗಡೆ ಬಂದಿದೆ, ಅರ್ಧ ಕಂಪೌಂಡ್ ಕೆಳಗಡೆ ಬಂದಿದೆ. ಆ ನಂತರ ಸ್ಕೂಲ್ ಕೆಳಗಡೆನೂ ಮನೆ ಇದೆ, ಮನೆಗೆ ತೊಂದರೆ ಆಗುತ್ತೆ. ಯಾರಾದರೂ ಕೆಳಗಡೆ ಇದ್ದಾರೆ, ಮನುಷ್ಯರು ಯಾರು ಅಡಿಗೆ ಆಗ್ಬೋದು ಅನ್ನೋದು ಒಂದು ಇದಿಲ್ಲದೆ STMC ಅವರು ಸಹ ಭಾಳ ನಿಷ್ಕಾಳಜಿ ಮಾಡ್ತಾ ಇದ್ದಾರೆ. ಇದಕ್ಕೆ ಈಗ ಅಂದರೆ ಶಾಲೆನೂ ಕೆಳಗಡೆ ಬರ್ತಾ ಇದೆ. ಈಗ ನಾವೆಲ್ಲ ಬೆಳೆದಿದ್ದೀವಿ, ಸ್ಕೂಲಿಗೆ ಹೋಗಿದ್ದೀವಿ, ಇಲ್ಲಿ ಬಂದು ನಿಂತಿದ್ದೀವಿ ಅಂದಕ್ಕೆ ಒಂದು ಕಾರಣ ಅಂದರೆ ಶಾಲೆನೇ. ಆ ಶಾಲೆನೇ ಕೆಳಗಡೆ ಬರ್ತಾ ಇದೆ ಅಂದರೂ ಸಹ ಯಾವುದೇ ಅಧಿಕಾರಿಗಳು ಸಹ ತಮ್ಮ ನಿಷ್ಕಾಳಜಿಯನ್ನು ಕಾಣಿಸ್ತಾ ಇದ್ದಾರೆ. ಏನಾದ್ರು ಒಂದು ವ್ಯವಸ್ಥೆ ಆಗಬೇಕು. ಆ ಕಡೆ ಶಾಲೆನೂ ಕೆಳಗಡೆ ಬರಬಾರ್ದು, ಶಾಲೆಗೂ ವ್ಯವಸ್ಥೆ ಆಗಬೇಕು, ದಾರಿದು ವ್ಯವಸ್ಥೆ ಆಗಬೇಕು ಅಂತ ನಾನು ಒಂದು ಯೋಧನಾಗಿ ನಿಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ.